ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, KCC ಟಾಸ್ಕ್ಗೆ ಸ್ವಾಗತ. ನಾವು ಇಂದು ಮಾರ್ಕ್ ಹಾಗೂ 45 ಸಿನಿಮಾಗಳ ಅಡ್ವಾನ್ಸ್ ಬುಕ್ಕಿಂಗ್ ಹೇಗಿದೆ, ಅಡ್ವಾನ್ಸ್ ಬುಕ್ಕಿಂಗ್ನಲ್ಲಿ ಎಷ್ಟೆಲ್ಲ ಕಲೆಕ್ಷನ್ ಆಗಿರಬಹುದು ಎಂಬುದರ ಬಗ್ಗೆ ನೋಡೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಮಾಡಿ. ಕನ್ನಡ ಚಿತ್ರರಂಗದಲ್ಲಿ 2 ಸಿನಿಮಾಗಳು ಒಂದೇ ದಿನ ತೆರೆ ಕಾಣುತ್ತಿರುವ ಕಾರಣದಿಂದ ಬಾಕ್ಸ್ ಆಫೀಸ್ನಲ್ಲಿ ಕ್ಲಾಶ್ ಆಗುವ ಸಾಧ್ಯತೆ ಹೆಚ್ಚಿದೆ. ಏಕೆಂದರೆ ಈಗಾಗಲೇ ಪ್ರೀಮಿಯರ್ ಶೋ ಮತ್ತು ಫ್ಯಾನ್ ಶೋಗಳ ನಡುವೆ ಹಗ್ಗ-ಜಗ್ಗಾಟ ಇದ್ದೇ ಇದೆ. ಏಕೆಂದರೆ ಈಗಾಗಲೇ 45 ಸಿನಿಮಾ ಇದೇ 24ನೇ ತಾರೀಕು ಪ್ರೀಮಿಯರ್ ಶೋಗಳು ಅರೇಂಜ್ ಆಗಿವೆ. ಹಾಗೆ ಪ್ರೀಮಿಯರ್ ಶೋನಲ್ಲಿ ಎಲ್ಲ ಶೋಗಳು ಅಡ್ವಾನ್ಸ್ ಬುಕ್ಕಿಂಗ್ನಲ್ಲಿ ದಾಖಲೆ ಬರೆದಿದೆ ಅಂತ ಹೇಳಬಹುದು. 45 ಸಿನಿಮಾದಲ್ಲಿ ಶಿವಣ್ಣ, ರಾಜ್ಬಿ ಶೆಟ್ಟಿ ಹಾಗೂ ಉಪೇಂದ್ರರವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ. ಸಿನಿಮಾಗೆ ಅರ್ಜುನ್ ಜನ್ಯರವರು ನಿರ್ದೇಶನ ಮಾಡಿದ್ದಾರೆ. ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಪ್ರೀಮಿಯರ್ ಶೋನಲ್ಲಿ ಸಿನಿಮಾ ಅತ್ಯದ್ಭುತವಾಗಿ ಕಂಡುಬಂದಿದೆ ಅಂತ ಹೇಳಬಹುದು. ಈ ಸಿನಿಮಾಗೆ ಅತ್ಯದ್ಭುತವಾದಂಥ ಪ್ರತಿಕ್ರಿಯೆ ಕೂಡ ಪ್ರೇಕ್ಷಕರಿಂದ ಕಂಡುಬರುತ್ತಿರುವ ಕಾರಣದಿಂದ ಸಿನಿಮಾ ಯಾವ ಮಟ್ಟಿಗೆ ಬಾಕ್ಸ್ ಆಫೀಸ್ ಕಲೆಕ್ಷನ್ನಲ್ಲಿ ಕಮಲ್ ಮಾಡಲಿದೆ ಎಂದು ಕಾದು ನೋಡಬೇಕು. ಸಿನಿಮಾ ಈಗಾಗಲೇ ಪ್ರೀಮಿಯರ್ ಶೋನಲ್ಲಿ ಬರೋಬ್ಬರಿ 1.5 ಕೋಟಿಗಿಂತಲೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಂಡಿದೆ ಎಂದು ಅಂದಾಜು ಮಾಡಲಾಗಿದೆ. ಹಾಗೆ ಇನ್ನು ನಮ್ಮ ಕಿಚ್ಚ ಸುದೀಪ್ ರವರ ಮಾರ್ಕ್ ಸಿನಿಮಾಗೆ ನೋಡುವುದಾದರೆ, ಮಾರ್ಕ್ ಸಿನಿಮಾ ಪ್ರೀಮಿಯರ್ ಶೋ ಮಾತ್ರ ಮಾಡುತ್ತಿಲ್ಲ. ಏಕೆಂದರೆ ಬೆಳಗಿನ ಜಾವ 7 ಗಂಟೆಗೆ ಫ್ಯಾನ್ ಶೋ ಎಲ್ಲ ಕಡೆಯೂ ಓಪನ್ ಆಗಿವೆ. ಬುಕ್ ಮೈ ಶೋನಲ್ಲಿ ಅಡ್ವಾನ್ಸ್ ಬುಕ್ಕಿಂಗ್ನಲ್ಲಂತೂ ದಾಖಲೆ ಮೇಲೆ ದಾಖಲೆ ಬರೆದಿದೆ ಮಾರ್ಕ್ ಕೂಡ ಅಂತ ಹೇಳಬಹುದು. ಏಕೆಂದರೆ ಮಾರ್ಕ್ ಸಿನಿಮಾ ಈಗಾಗಲೇ ಅಡ್ವಾನ್ಸ್ ಬುಕ್ಕಿಂಗ್ನಲ್ಲಿಯೇ 1.25 ಕೋಟಿಗಿಂತಲೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಡೆ ಕಮಲ್ ಮಾಡಿದೆ ಅಡ್ವಾನ್ಸ್ ಬುಕ್ಕಿಂಗ್ನಲ್ಲಿ. ಇನ್ನು ಬೆಳಗಿನ ಜಾವದ ಹೊತ್ತಿಗೆ ಇನ್ನೂ ಎಷ್ಟು ಕಲೆಕ್ಷನ್ ಕಾಣಬಹುದು ಎಂದು ಕಾದು ನೋಡಬೇಕಾಗಿದೆ. ಮಾರ್ಕ್ ಸಿನಿಮಾಗೆ ಮತ್ತು 45 ಸಿನಿಮಾಗೆ ಪ್ರೀಮಿಯರ್ ಶೋಗಳು ಹೌಸ್ಫುಲ್ ಆಗಿದ್ದರೆ, ಮಾರ್ಕ್ ಸಿನಿಮಾಗೆ ನಾಳೆ ಕ್ರಿಸ್ಮಸ್ ಇರುವ ಕಾರಣದಿಂದ ಮಾರ್ಕ್ ಸಿನಿಮಾದ ಎಲ್ಲ ಶೋಸ್ಗಳು ಕೂಡ ಹೌಸ್ಫುಲ್ ಆಗಿರುವ ಕಾರಣದಿಂದ ಅಡ್ವಾನ್ಸ್ ಬುಕ್ಕಿಂಗ್ನಲ್ಲೇ ನೋಡುತ್ತಿದ್ದರೆ, ಸಿನಿಮಾಗೆ ಮೊದಲನೇ ದಿನವೇ ಭರ್ಜರಿಯಾದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಾಣುವ ಸಾಧ್ಯತೆ ಇದೆ. ಏನಾದರೂ ಆಗಲಿ, ಎರಡೂ ಕೂಡ ಕನ್ನಡ ಸಿನಿಮಾಗಳೇ ಆಗಿರುವುದರಿಂದ ಒಂದು ದಿನ ಈ ಸಿನಿಮಾ ನೋಡಿ, ಇನ್ನೊಂದು ದಿನ ಒಂದು ಸಿನಿಮಾ ನೋಡಿ, ಇವೆರಡು ಸಿನಿಮಾಗಳನ್ನು ನೋಡಿ ಕನ್ನಡ ಪ್ರೇಕ್ಷಕರು ಗೆಲ್ಲಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಹಾಗೆ ಯಾವುದೇ ಕಾರಣಕ್ಕೂ ಪೈರಸಿ ನೋಡಿದ್ದರೆ ಆ ಪೈರಸಿಯಲ್ಲಿ ಮೂವಿ ನೋಡೋಕ್ಕೆ ಹೋಗಬೇಡಿ. ಎಲ್ಲರೂ ಕೂಡ ಹೋಗಿ ಸಿನಿಮಾ ಮಂದಿರದಲ್ಲಿ ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.